ಅದು ಪ್ರೋಮೋ ಬಿಟ್ಟಿರೋದು ಇವತ್ತಿನ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋ ಪ್ರಕಾರ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಕ್ಯಾಪ್ಟನ್ ಆಗ್ತಾರೆ ಅಂತ ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋದಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸಮೇತ ಈ ಕ್ಯಾಪ್ಟನ್ಸಿಗೆ ಎಂಟ್ರಿ ಆಗಿದ್ದಾರೆ. ಏನಪ್ಪ ಅಂದರೆ ಮೊದಲಿಗೆ ಆ ಪಝಲ್ಗಳ್ನ ತಿರುಗಿಸ್ದಾಗೆ ಸ್ಥಳಾಂತರ ಮಾಡ್ದಂಗೆ ಚಾಕುನ ನೀಟಾಗಿ ತಗೋಬೇಕು. ಅದರ ಪ್ರಕಾರ ಧನುಷ್ ಅವರು ಪಕ್ಕ ತಗೊಂಡಿದ್ದಾರಾ ಇಲ್ಲ ಅಂತ ಬಿಗ್ ಬಾಸ್ ಅವರೇ ಪ್ರಶ್ನೆ ಕೇಳ್ತಾರೆ. ಬಟ್ ನನಗನ್ಸಿದ್ದು ನಿನ್ನೆ ಬರ್ದಿರೋ ಬಿಗ್ ಬಾಸು, ನಿನ್ನೆ ಉಸ್ತುವಾರಿ ಆಗಿದ್ರು ಧ್ರುವಂತ್ ಅವರು ತಪ್ಪು ಮಾಡಿದಾಗ ಬರ್ದೇ ಇರೋ ಬಿಗ್ ಬಾಸು ಇವತ್ತು ಏಕೆ ಸಡನ್ಲಿ ಎಂಟ್ರಿ ಕೊಟ್ಟರು ಅಂತ. ನಿನ್ನೆ ಅದೇ ಗಿಲ್ಲಿ ರಾಶಿಕ್ ಅವರಿಗೆ ಅದು ಪಾಸ್ ನೀಡುವಂತಿಲ್ಲ ಅಂತ ಬಿಗ್ ಬಾಸ್ ಅವರು ಹೇಳಿದರು. ಆ ಬುಕ್ಕಲ್ಲಿ ಕಳಿಸಿದ್ರು. ಬಟ್ ಧ್ರುವಂತ್ ಅವರು ಪಾಸ್ ನೀಡಿದರು. ಆವಾಗ ಬರ್ದೇ ಇರೋ ಬಿಗ್ ಬಾಸು ಇವತ್ತು ಬಂದಿದ್ದಾರೆ. ನಿನ್ನೆ ಒಳ್ಳೊಳ್ಳೆ ಟಾಸ್ಕ್ ನೀಡಿದರು. ಬಟ್ ಅದರಲ್ಲಿ ರಾಶಿಕ್ ಅವ್ರಿಗೂ ಗಿಲ್ಲಿ ಅವರು ಅನ್ಯಾಯ ಆಯಿತು ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ಯಾವ ರೀತಿಯ ಅನ್ಯಾಯ ಆಯಿತು ಅಂತ ಗೊತ್ತಿಲ್ಲ. ಬಟ್ ಪ್ರೋಮೋ ನೋಡಿ ಏನು ಡಿಸೈಡ್ ಮಾಡೋಕ್ಕಾಗಲ್ಲ. ಪ್ರೋಮೋನೇ ಒಂಥರ ಇರುತ್ತೆ, ಎಪಿಸೋಡೇ ಒಂಥರ ಇರುತ್ತೆ. ಇವತ್ತು ನಾನು ಪ್ರೋಮೋ ನೋಡ್ಕೊಂಡು ಬೇಕಾದ್ರೆ ಏನು ಬೇಕಾದ್ರೂ ಹೇಳ್ಬಿಡ್ಬೋದು. ಬಟ್ ಪ್ರೋಮೋ ನೋಡಿ ಹೇಳಿದ್ರಿಂದ ಎಪಿಸೋಡಲ್ಲೇ ಒಂಥರ ಇರುತ್ತೆ. ನಾಳೆ ಬಂದು ಕಮೆಂಟ್ ಹಾಕ್ತೀರಾ, ಗುರು ನೀನು ಹಿಂಗೆ ಹೇಳ್ದಲ್ಲ ಗುರು, ಇವತ್ತು ನೋಡಿ ಎಪಿಸೋಡಲ್ಲಿ ಆ ರೀತಿ ಇದೆಯಾ ಅಂತ. ಧ್ರುವಂತ್ ಅವರು ಗಿಲ್ಲಿ ಅವ್ರಿಗೂ ವಾಗ್ವಾದ ನಡೀತೈತೆ, ಜಗಳ, ಅದ್ಯಾವ ಸಾಂಗ್ ಇದರಲ್ಲಿ. ಬಟ್ ಪ್ರೋಮೋದಲ್ಲಿ ಇದ್ದಂಥ ಜಗಳ ಅದರಲ್ಲಿ ಇರಲಿಲ್ಲ, ಅದು ಬೇರೆ ಥರನೇ ಇತ್ತು. ಹಂಗಿರುತ್ತೆ. ಒಟ್ಟು ಎಡಿಟರ್ ಒಳ್ಳೆ ಟ್ವಿಸ್ಟ್ ಕೊಡ್ತಾನೆ, ಒಳ್ಳೆ ಸಾಕತ್ತಾಗಿದೆ. ಬಟ್ ಪ್ರೋಮೋ ನೋಡಿ ಏನು ಹೇಳೋಕ್ಕಾಗಲ್ಲ. ಲಾಸ್ಟಿಗೆ ಎಪಿಸೋಡ್ನೇನು ನೋಡಬೇಕು. 9:30 ಬರ್ತೈತೆ ಎಪಿಸೋಡು. ಎಲ್ಲ ನೋಡಿ ಬಿಗ್ ಬಾಸ್ದೇ ತಪ್ಪ ಇಲ್ಲ ಧನುಷ್ ಅವ್ರದ್ದೇ ತಪ್ಪ, ಯಾರ್ದು ತಪ್ಪ ಅಂತ. ಒಟ್ಟಿನಲ್ಲಿ ಪ್ರೋಮೋ ಬಿಟ್ಟಿರೋ ಪ್ರಕಾರ ಧನುಷ್ ಅವರು ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದಿದ್ದಾರೆ. ಒಂದು ಸ್ವಲ್ಪ ತೊದಲುತ್ತೀನಿ, ಅಡ್ಜಸ್ಟ್ ಮಾಡ್ಕೊಳ್ರಿ, ಏನಾಗಲ್ಲ. ಗೆದ್ದಿದ್ದಾರೆ. ಬಟ್ ಪ್ರೋಮೋ ಪ್ರಕಾರ ಗೆದ್ದಿದ್ದಾರೆ. ಬಿಗ್ ಬಾಸ್ ಎಂಟ್ರಿ ಕೊಟ್ಟಿದ್ದಾರೆ. ಏನಾಗುತ್ತೆ ಅಂತ ಎಪಿಸೋಡ್ ನೋಡಿ ಡಿಸೈಡ್ ಮಾಡಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ.